ಶಾಸಕರೊಬ್ಬರು ಮಾಜಿ ಶಾಸಕರೊಬ್ಬರು ಬಿಜೆಪಿಗೆ ಸೇರೋದಕ್ಕೆ ಒಂದು ಕಾಲನ್ನ ಹೊರಗಡೆ ಇಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಶಾಕಿಂಗ್ ನ್ಯೂಸ್ ಇದು. ಶೆಟ್ಟರ್ ಬೆನ್ನಲ್ಲೇ ಬಿಜೆಪಿಗೆ ಮತ್ತೊಬ್ಬ ಲೀಡರ್ ಹೋಗೋದು ಪಕ್ಕ ಆದಂಗೆ ಕಾಣಿಸ್ತಾ ಇದೆ. ನಾಳೆ ಬಿಜೆಪಿಗೆ ಮಾಜಿ ಶಾಸಕ ಚಿಕ್ಕನಗೌಡರು ಸೇರ್ಪಡೆ ಆಗ್ತಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಬ್ಬ ಕಾಂಗ್ರೆಸ್ನ ಮಾಜಿ ಶಾಸಕ ಬಿಜೆಪಿಗೆ ಸೇರುವ ಮುಹೂರ್ತ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಿರುವಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಶೆಟ್ಟರ್ ಅವರು ಆಲ್ರೆಡಿ ಈಗ ಬಿಜೆಪಿ ಮನೆಯನ್ನ ಸೇರಿ ಆಗಿದೆ. ಈಗ ಏನಿದ್ರು ಕೂಡ ಇನ್ನುಳಿದಂತ ಕೆಲ ನಾಯಕರನ್ನ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ. ಒಂದು ಹಂತಕ್ಕೆ ಮಾತುಕತೆ ಆಗಿದೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಈಗ ಚಿಕ್ಕನಗೌಡರ್ ಬಿಜೆಪಿಗೆ ಸೇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಮೇಲಿಂದ ಮೇಲೆ ಕಾಂಗ್ರೆಸ್ಗೆ ಶಾಕಿಂಗ್ ನ್ಯೂಸ್ ಇದು. ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂಥ ಬಿಜೆಪಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಂಥ ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ. ಅದರ ಭಾಗವಾಗಿ ಪ್ರಮುಖ ಸಮುದಾಯದ ನಾಯಕರುಗಳನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಹೋಲ್ ಅಂಡ್ ಸೋಲ್ ಎಲ್ಲ ಮತಗಳು ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ವರವಾಗುತ್ತೆ ಅನ್ನೋದು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಕೆಲ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿರುವಂಥ ಬಿಜೆಪಿ ಕೆಲ ಇಲ್ಲಿ ಇಂಪಾರ್ಟೆಂಟ್ ಅಥವಾ ವಿಶೇಷ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರು ಬಹಳ ಜನ ಇದ್ದಾರೆ. ನಿಗಮ ಮಂಡಳಿ ವಿಚಾರವಾಗಿ ಅಸಮಾಧಾನಗೊಂಡಿದ್ರೆ, ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅಸಮಾಧಾನಗೊಂಡಿದ್ರೆ, ಪಕ್ಷದಲ್ಲಿ ಸರಿಯಾಗಿ ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋದು, ಮುಖ್ಯಮಂತ್ರಿಗಳು ಕೂಡ ನಮಗೆ ಸಮಯ ಕೊಡ್ತಾ ಇಲ್ಲ, DCM DK ಶಿವಕುಮಾರ್ ಅವರ ಮೇಲೆ ಅಸಮಾಧಾನ, ಇದೆಲ್ಲದರಿಂದ ಕೆಲ ನಾಯಕರುಗಳು ರೋಸಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಪಕ್ಷ ಬಿಡುವಂತ ತೀರ್ಮಾನದಲ್ಲಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಸುದ್ದಿ. ಈಗ ಅದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಜಗದೀಶ್ ಶೆಟ್ಟರ್ ಆರಂಭದ ಹಂತದಲ್ಲಿ ಬಿಜೆಪಿ ಮನೆಯನ್ನು ಸೇರ್ಕೊಂಡಾಗಿದೆ. ಈಗ ಕೆಲ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಬಿಜೆಪಿ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಮೇಜರ್ ಎಕ್ಸ್ಕ್ಲೂಸಿವ್, ಚಿಕ್ಕನಗೌಡರ್ ಈಗ ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನೋದು ನಾಳೆಗೇನೆ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ.